ಖಂಡಿತ ರಂಜಿತ್, ರಾಯ್ ರೆಡ್ಡಿ ಅವರು ಕೊಟ್ಟಂತ ಹೇಳಿಕೆ ಇದೆಲ್ಲ ಗಂಭೀರ ಸ್ವರೂಪವಾದಂತಹ ಹೇಳಿಕೆ. ಅದರಲ್ಲೂ ಹಿರಿಯ ನಾಯಕರವರು ಮತ್ತು ಸಿಎಂ ಆರ್ಥಿಕ ಸಲಹೆಗಾರರಾಗಿದ್ದಾರೆ, ಮತ್ತೆ ಮುಂದೆ ಸಚಿವ ಸ್ಥಾನ ಆಗಬೇಕನ್ನುವಂತ ಮಹತ್ವಾಕಾಂಕ್ಷೆನ ಇಟ್ಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರು ಕೊಟ್ಟಂತ ಹೇಳಿಕೆ ಇದೆಲ್ಲ ಇದು ಖಂಡಿತವಾಗಿಯೂ ರಾಜ್ಯ ಸರ್ಕಾರಕ್ಕೆ ಡ್ಯಾಮೇಜ್ ಅನ್ನ ಮಾಡುತ್ತೆ. ಮತ್ತೊಂದು ಕಡೆ ವಿರೋಧ ಪಕ್ಷಗಳಿಗೆ ಆಹಾರವನ್ನ ಸಂಪೂರ್ಣವಾಗಿ ಕೊಡುತ್ತೆ. ಯಾಕಂದ್ರೆ ಅವರು ಸರ್ಕಾರದ ಒಂದು ಭಾಗವಾಗಿದ್ದುಕೊಂಡು ಸಿಎಂ ಅವರ ಆರ್ಥಿಕ ಸಲಹೆಗಾರ ಇದ್ದುಕೊಂಡು ಈ ತರದ ಹೇಳಿಕೆಯನ್ನು ಕೊಟ್ಟಾಗ ಬಹಳ ಗಂಭೀರವಾಗಿರುತ್ತೆ. ಮತ್ತೆ ಇದು ರಾಷ್ಟ್ರವ್ಯಾಪಿ ಕೂಡ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಹುಟ್ಟು ಹಾಕುತ್ತೆ. ಯಾಕಂದ್ರೆ ಈ ತರದ ಹೇಳಿಕೆಯನ್ನ ಇಂತಹ ನಾಯಕರು ಕೊಟ್ಟಾಗ ವಿರೋಧ ಪಕ್ಷಗಳಿಗೆ ಆಹಾರ ಆಗುತ್ತೆ ಮತ್ತು ರಾಷ್ಟ್ರ ಮಟ್ಟದ ಕಾಂಗ್ರೆಸ್ನಲ್ಲಿ ಕೂಡ ಇದಕ್ಕೆ ಮುಜುಗರ ಆಗುತ್ತೆ. ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದಷ್ಟು ಸ್ಪಷ್ಟನೆಯನ್ನ ರಾಯ್ ರೆಡ್ಡಿ ಅವರ ಬಳಿ ಕೇಳಬಹುದು. ಯಾವ ಆಧಾರದ ಮೇಲೆ ಈ ತರದ ಹೇಳಿಕೆಯನ್ನ ಕೊಟ್ರಿ ನೀವು ಅನ್ನುವಂಥದ್ದು, ಮತ್ತು ಈ ಹೇಳಿಕೆಗೆ ನಿಮ್ಮಲ್ಲಿ ಸಮರ್ಥನೆ ಇದೆ ಅನ್ನೋದಾದ್ರೆ ಇದನ್ನ ಮೊದಲೇ ಯಾಕೆ ಹೈಕಮಾಂಡ್ ಗಮನಕ್ಕೂ ಕೂಡ ನೀವು ತರಬಾರದು ಅನ್ನುವಂಥದ್ದು ಕೂಡ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಬಹುದು. ಹಾಗಾಗಿ ಈಗ ಕೊಟ್ಟಿರ್ತಕ್ಕಂಥ ಬಸವರಾಜ ರಾಯ್ ರೆಡ್ಡಿ ಅವರ ಹೇಳಿಕೆ ಇದೆಲ್ಲ ಇದು ನುಂಗಲಾರದ ಬಿಸಿ ತುಪ್ಪವಾಗಿ ಕಾಂಗ್ರೆಸ್ ಪಾಳ್ಯಕ್ಕೆ ಆಗುತ್ತೆ ಮತ್ತು ಮುಂದೆ ಸರ್ಕಾರ ನಡೆಸೋಕ್ಕೂ ಕೂಡ ಅಷ್ಟು ಸುಲಭ ಆಗಲ್ಲ. ಯಾಕಂದ್ರೆ ಈ ತರದ ಹೇಳಿಕೆಯ ವಿರುದ್ಧ ಆಗಾಗ ಪ್ರತಿಭಟನೆಗಳು ಆರಂಭವಾದಾಗ ಇದನ್ನ ಸಮರ್ಥನೆ ಮಾಡ್ಕೊಂಡು ಹೋಗುವಂತದ್ದು ಕೂಡ ಸರ್ಕಾರಕ್ಕೆ ಬಹಳ ಕಷ್ಟ ಆಗ್ತಕ್ಕಂಥದ್ದು. ಇದಕ್ಕೆ ವಿರೋಧ ಪಕ್ಷವಾದಂತಹ ಬಿಜೆಪಿ ಯಾವ ಮಟ್ಟದ ದಾಖಲೆಗಳನ್ನ ಸಂಗ್ರಹ ಮಾಡಿ ಹಿಂದೆ ಕಾಂಗ್ರೆಸ್ ಬಿಜೆಪಿ ಮೇಲೆ ಆರೋಪ ಮಾಡಿತ್ತಲ್ಲ ಅದೇ ಮಟ್ಟದ ಒಂದು ಹೋರಾಟವನ್ನ ಮಾಡಿಕೊಂಡೇ ಬಂದಿದ್ದ ಆದಲ್ಲಿ ಮುಂದಿನ ಚುನಾವಣೆವರೆಗೂ ಇದನ್ನ ಜೀವಂತವಾಗಿ ಇಟ್ಕೊಂಡೇ ಹೋಗಿದ್ದೆ ಆದಲ್ಲಿ ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಭಾರಿ ಹಿನ್ನಡೆಗೆ ಕಾರಣ ಆಗಬಹುದು. ರಂಜಿತ್, ಬಸವರಾಜ್ ಹಾಗೆ ಹೋಲ್ಡ್ ಅಲ್ಲಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಸುರೇಶ್ ಕೂಡ ಜಾಯ್ನ್ ಆಗಿದ್ದಾರೆ. ಸುರೇಶ್, ಈಗ ಬಿಜೆಪಿಯವರು ಇಂಥ ಮಾತನ್ನ ಹೇಳಿದಿದ್ರೆ ಅದು ಆರೋಪ ಆಗಿ ಹೋಗ್ತಾ ಇತ್ತು. ಆದ್ರೆ ಇಲ್ಲಿ ಹೇಳಿರುವಂತದ್ದು ಸ್ವತಃ ಸಿಎಂ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರ. ಇದು ಎಷ್ಟು ಮಟ್ಟಿಗೆ ಸರ್ಕಾರಕ್ಕೆ ಈ ಸೆಟ್ ಬ್ಯಾಕ್ ಆಗಬಹುದು, ಸಿದ್ದರಾಮಯ್ಯನವರಿಗೆ ಮುಜುಗರಕ್ಕೆ ಕಾರಣ ಆಗಬಹುದು? ಯಾಕಂದ್ರೆ ಈಗಾಗಲೇ ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದೆ. ಬಿಜೆಪಿಯವರು ಇದನ್ನು ಯಾವ ರೀತಿಯಾಗಿ ತಗೊಂಡು ಹೋಗಬಹುದು ಅಂತ ಜನತೆ ಮುಂದೆ. ಸುರೇಶ್, ಖಂಡಿತ ರಂಜಿತ್, ರಾಯ್ ರೆಡ್ಡಿ ಅವರು ಕೊಟ್ಟಂತ ಹೇಳಿಕೆ ಇದೆಲ್ಲ ಗಂಭೀರ ಸ್ವರೂಪವಾದಂತಹ ಹೇಳಿಕೆ. ಅದರಲ್ಲೂ ಹಿರಿಯ ನಾಯಕರವರು ಮತ್ತು ಸಿಎಂ ಆರ್ಥಿಕ ಸಲಹೆಗಾರರಾಗಿದ್ದಾರೆ, ಮತ್ತೆ ಮುಂದೆ ಸಚಿವ ಸ್ಥಾನ ಆಗಬೇಕನ್ನುವಂತ ಮಹತ್ವಾಕಾಂಕ್ಷೆನ ಇಟ್ಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರು ಕೊಟ್ಟಂತ ಹೇಳಿಕೆ ಇದೆಲ್ಲ ಇದು ಖಂಡಿತವಾಗಿಯೂ ರಾಜ್ಯ ಸರ್ಕಾರಕ್ಕೆ ಡ್ಯಾಮೇಜ್ ಅನ್ನ ಮಾಡುತ್ತೆ. ಮತ್ತೊಂದು ಕಡೆ ವಿರೋಧ ಪಕ್ಷಗಳಿಗೆ ಆಹಾರವನ್ನ ಸಂಪೂರ್ಣವಾಗಿ ಕೊಡುತ್ತೆ. ಯಾಕಂದ್ರೆ ಅವರು ಸರ್ಕಾರದ ಒಂದು ಭಾಗವಾಗಿದ್ದುಕೊಂಡು ಸಿಎಂ ಅವರ ಆರ್ಥಿಕ ಸಲಹೆಗಾರ ಇದ್ದುಕೊಂಡು ಈ ತರದ ಹೇಳಿಕೆಯನ್ನು ಕೊಟ್ಟಾಗ ಬಹಳ ಗಂಭೀರವಾಗಿರುತ್ತೆ. ಮತ್ತೆ ಇದು ರಾಷ್ಟ್ರವ್ಯಾಪಿ ಕೂಡ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಹುಟ್ಟು ಹಾಕುತ್ತೆ. ಯಾಕಂದ್ರೆ ಈ ತರದ ಹೇಳಿಕೆಯನ್ನ ಇಂತಹ ನಾಯಕರು ಕೊಟ್ಟಾಗ ವಿರೋಧ ಪಕ್ಷಗಳಿಗೆ ಆಹಾರ ಆಗುತ್ತೆ ಮತ್ತು ರಾಷ್ಟ್ರ ಮಟ್ಟದ ಕಾಂಗ್ರೆಸ್ನಲ್ಲಿ ಕೂಡ ಇದಕ್ಕೆ ಮುಜುಗರ ಆಗುತ್ತೆ. ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದಷ್ಟು ಸ್ಪಷ್ಟನೆಯನ್ನ ರಾಯ್ ರೆಡ್ಡಿ ಅವರ ಬಳಿ ಕೇಳಬಹುದು. ಯಾವ ಆಧಾರದ ಮೇಲೆ ಈ ತರದ ಹೇಳಿಕೆಯನ್ನ ಕೊಟ್ರಿ ನೀವು ಅನ್ನುವಂಥದ್ದು, ಮತ್ತು ಈ ಹೇಳಿಕೆಗೆ ನಿಮ್ಮಲ್ಲಿ ಸಮರ್ಥನೆ ಇದೆ ಅನ್ನೋದಾದ್ರೆ ಇದನ್ನ ಮೊದಲೇ ಯಾಕೆ ಹೈಕಮಾಂಡ್ ಗಮನಕ್ಕೂ ಕೂಡ ನೀವು ತರಬಾರದು ಅನ್ನುವಂಥದ್ದು ಕೂಡ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಬಹುದು. ಹಾಗಾಗಿ ಈಗ ಕೊಟ್ಟಿರ್ತಕ್ಕಂಥ ಬಸವರಾಜ ರಾಯ್ ರೆಡ್ಡಿ ಅವರ ಹೇಳಿಕೆ ಇದೆಲ್ಲ ಇದು ನುಂಗಲಾರದ ಬಿಸಿ ತುಪ್ಪವಾಗಿ ಕಾಂಗ್ರೆಸ್ ಪಾಳ್ಯಕ್ಕೆ ಆಗುತ್ತೆ ಮತ್ತು ಮುಂದೆ ಸರ್ಕಾರ ನಡೆಸೋಕ್ಕೂ ಕೂಡ ಅಷ್ಟು ಸುಲಭ ಆಗಲ್ಲ. ಯಾಕಂದ್ರೆ ಈ ತರದ ಹೇಳಿಕೆಯ ವಿರುದ್ಧ ಆಗಾಗ ಪ್ರತಿಭಟನೆಗಳು ಆರಂಭವಾದಾಗ ಇದನ್ನ ಸಮರ್ಥನೆ ಮಾಡ್ಕೊಂಡು ಹೋಗುವಂತದ್ದು ಕೂಡ ಸರ್ಕಾರಕ್ಕೆ ಬಹಳ ಕಷ್ಟ ಆಗ್ತಕ್ಕಂಥದ್ದು. ಇದಕ್ಕೆ ವಿರೋಧ ಪಕ್ಷವಾದಂತಹ ಬಿಜೆಪಿ ಯಾವ ಮಟ್ಟದ ದಾಖಲೆಗಳನ್ನ ಸಂಗ್ರಹ ಮಾಡಿ ಹಿಂದೆ ಕಾಂಗ್ರೆಸ್ ಬಿಜೆಪಿ ಮೇಲೆ ಆರೋಪ ಮಾಡಿತ್ತಲ್ಲ ಅದೇ ಮಟ್ಟದ ಒಂದು ಹೋರಾಟವನ್ನ ಮಾಡಿಕೊಂಡೇ ಬಂದಿದ್ದ ಆದಲ್ಲಿ ಮುಂದಿನ ಚುನಾವಣೆವರೆಗೂ ಇದನ್ನ ಜೀವಂತವಾಗಿ ಇಟ್ಕೊಂಡೇ ಹೋಗಿದ್ದೆ ಆದಲ್ಲಿ ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಭಾರಿ ಹಿನ್ನಡೆಗೆ ಕಾರಣ ಆಗಬಹುದು. ರಂಜಿತ್, ಬಸವರಾಜ್ ಹಾಗೆ ಹೋಲ್ಡ್ ಅಲ್ಲಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಸುರೇಶ್ ಕೂಡ ಜಾಯ್ನ್ ಆಗಿದ್ದಾರೆ. ಸುರೇಶ್, ಈಗ ಬಿಜೆಪಿಯವರು ಇಂಥ ಮಾತನ್ನ ಹೇಳಿದಿದ್ರೆ ಅದು ಆರೋಪ ಆಗಿ ಹೋಗ್ತಾ ಇತ್ತು. ಆದ್ರೆ ಇಲ್ಲಿ ಹೇಳಿರುವಂತದ್ದು ಸ್ವತಃ ಸಿಎಂ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರ. ಇದು ಎಷ್ಟು ಮಟ್ಟಿಗೆ ಸರ್ಕಾರಕ್ಕೆ ಈ ಸೆಟ್ ಬ್ಯಾಕ್ ಆಗಬಹುದು, ಸಿದ್ದರಾಮಯ್ಯನವರಿಗೆ ಮುಜುಗರಕ್ಕೆ ಕಾರಣ ಆಗಬಹುದು? ಯಾಕಂದ್ರೆ ಈಗಾಗಲೇ ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದೆ. ಬಿಜೆಪಿಯವರು ಇದನ್ನು ಯಾವ ರೀತಿಯಾಗಿ ತಗೊಂಡು ಹೋಗಬಹುದು ಅಂತ ಜನತೆ ಮುಂದೆ. ಸುರೇಶ್,
ಖಂಡಿತ ರಂಜಿತ್, ರಾಯ್ ರೆಡ್ಡಿ ಅವರು ಕೊಟ್ಟಂತ ಹೇಳಿಕೆ ಇದೆಯಲ್ಲ ಗಂಭೀರ ಸ್ವರೂಪವಾದಂತಹ ಹೇಳಿಕೆ. ಅದರಲ್ಲೂ ಹಿರಿಯ ನಾಯಕರವರು ಮತ್ತು ಸಿಎಂ ಆರ್ಥಿಕ ಸಲಹೆಗಾರರಾಗಿದ್ದಾರೆ ಮತ್ತೆ ಮುಂದೆ ಸಚಿವ ಸ್ಥಾನ ಆಗಬೇಕನ್ನುವಂತ ಮಹತ್ವಾಕಾಂಕ್ಷೆನ ಇಟ್ಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರು ಕೊಟ್ಟಂತ ಹೇಳಿಕೆ ಇದೆಯಲ್ಲ ಇದು ಖಂಡಿತವಾಗಿಯೂ ರಾಜ್ಯ ಸರ್ಕಾರಕ್ಕೆ ಡ್ಯಾಮೇಜ್ ಅನ್ನ ಮಾಡುತ್ತೆ. ಮತ್ತೊಂದು ಕಡೆ ವಿರೋಧ ಪಕ್ಷಗಳಿಗೆ ಆಹಾರವನ್ನ ಸಂಪೂರ್ಣವಾಗಿ ಕೊಡುತ್ತೆ. ಯಾಕಂದ್ರೆ ಅವರು ಸರ್ಕಾರದ ಒಂದು ಭಾಗವಾಗಿದ್ದುಕೊಂಡು ಸಿಎಂ ಅವರ ಆರ್ಥಿಕ ಸಲಹೆಗಾರ ಇದ್ದುಕೊಂಡು ಈ ತರದ ಹೇಳಿಕೆಯನ್ನು ಕೊಟ್ಟಾಗ ಬಹಳ ಗಂಭೀರವಾಗಿರುತ್ತೆ ಮತ್ತೆ ಇದು ರಾಷ್ಟ್ರವ್ಯಾಪಿ ಕೂಡ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಹುಟ್ಟು ಹಾಕುತ್ತೆ. ಯಾಕಂದ್ರೆ ಈ ತರದ ಹೇಳಿಕೆಯನ್ನ ಇಂತಹ ನಾಯಕರು ಕೊಟ್ಟಾಗ ವಿರೋಧ ಪಕ್ಷಗಳಿಗೆ ಆಹಾರ ಆಗುತ್ತೆ ಮತ್ತು ರಾಷ್ಟ್ರ ಮಟ್ಟದ ಕಾಂಗ್ರೆಸ್ನಲ್ಲಿ ಕೂಡ ಇದಕ್ಕೆ ಮುಜುಗರ ಆಗುತ್ತೆ. ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದಷ್ಟು ಸ್ಪಷ್ಟನೆಯನ್ನ ರಾಯ್ ರೆಡ್ಡಿ ಅವರ ಬಳಿ ಕೇಳಬಹುದು. ಯಾವ ಆಧಾರದ ಮೇಲೆ ಈ ತರದ ಹೇಳಿಕೆಯನ್ನ ಕೊಟ್ರಿ ನೀವು ಅನ್ನುವಂಥದ್ದು ಮತ್ತು ಈ ಹೇಳಿಕೆಗೆ ನಿಮ್ಮಲ್ಲಿ ಸಮರ್ಥನೆ ಇದೆ ಅನ್ನೋದಾದ್ರೆ ಇದನ್ನ ಮೊದಲೇ ಯಾಕೆ ಹೈಕಮಾಂಡ್ ಗಮನಕ್ಕೂ ಕೂಡ ನೀವು ತರಬಾರದು ಅನ್ನುವಂಥದ್ದು ಕೂಡ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಬಹುದು. ಹಾಗಾಗಿ ಈಗ ಕೊಟ್ಟಿರ್ತಕ್ಕಂಥ ಬಸವರಾಜ ರಾಯ್ ರೆಡ್ಡಿ ಅವರ ಹೇಳಿಕೆ ಇದೆಲ್ಲ ಇದು ನುಂಗಲಾರದ ಬಿಸಿ ತುಪ್ಪವಾಗಿ ಕಾಂಗ್ರೆಸ್ ಪಾಳ್ಯಕ್ಕೆ ಆಗುತ್ತೆ ಮತ್ತು ಮುಂದೆ ಸರ್ಕಾರ ನಡೆಸೋಕ್ಕೂ ಕೂಡ ಅಷ್ಟು ಸುಲಭ ಆಗಲ್ಲ. ಯಾಕಂದ್ರೆ ಈ ತರದ ಹೇಳಿಕೆಯ ವಿರುದ್ಧ ಆಗಾಗ ಪ್ರತಿಭಟನೆಗಳು ಆರಂಭವಾದಾಗ ಇದನ್ನ ಸಮರ್ಥನೆ ಮಾಡ್ಕೊಂಡು ಹೋಗುವಂತದ್ದು ಕೂಡ ಸರ್ಕಾರಕ್ಕೆ ಬಹಳ ಕಷ್ಟ ಆಗ್ತಕ್ಕಂಥದ್ದು. ಇದಕ್ಕೆ ವಿರೋಧ ಪಕ್ಷವಾದಂತಹ ಬಿಜೆಪಿ ಯಾವ ಮಟ್ಟದ ದಾಖಲೆಗಳನ್ನ ಸಂಗ್ರಹ ಮಾಡಿ ಹಿಂದೆ ಕಾಂಗ್ರೆಸ್ ಬಿಜೆಪಿ ಮೇಲೆ ಆರೋಪ ಮಾಡಿತ್ತಲ್ಲ ಅದೇ ಮಟ್ಟದ ಒಂದು ಹೋರಾಟವನ್ನ ಮಾಡಿಕೊಂಡೇ ಬಂದಿದ್ದ ಆದಲ್ಲಿ ಮುಂದಿನ ಚುನಾವಣೆವರೆಗೂ ಇದನ್ನ ಜೀವಂತವಾಗಿ ಇಟ್ಕೊಂಡೇ ಹೋಗಿದ್ದೆ ಆದಲ್ಲಿ ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಭಾರಿ ಹಿನ್ನಡೆಗೆ ಕಾರಣ ಆಗಬಹುದು. ರಂಜಿತ್, ಬಸವರಾಜ್ ಹಾಗೆ ಹೋಲ್ಡ್ ಅಲ್ಲಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಸುರೇಶ್ ಕೂಡ ಜಾಯ್ನ್ ಆಗಿದ್ದಾರೆ. ಸುರೇಶ್, ಈಗ ಬಿಜೆಪಿಯವರು ಇಂಥ ಮಾತನ್ನ ಹೇಳಿದಿದ್ರೆ ಅದು ಆರೋಪ ಆಗಿ ಹೋಗ್ತಾ ಇತ್ತು. ಆದ್ರೆ ಇಲ್ಲಿ ಹೇಳಿರುವಂತದ್ದು ಸ್ವತಃ ಸಿಎಂ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರ. ಇದು ಎಷ್ಟು ಮಟ್ಟಿಗೆ ಸರ್ಕಾರಕ್ಕೆ ಈ ಸೆಟ್ ಬ್ಯಾಕ್ ಆಗಬಹುದು, ಸಿದ್ದರಾಮಯ್ಯನವರಿಗೆ ಮುಜುಗರಕ್ಕೆ ಕಾರಣ ಆಗಬಹುದು? ಯಾಕಂದ್ರೆ ಈಗಾಗಲೇ ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದೆ. ಬಿಜೆಪಿಯವರು ಇದನ್ನು ಯಾವ ರೀತಿಯಾಗಿ ತಗೊಂಡು ಹೋಗಬಹುದು ಅಂತ ಜನತೆ ಮುಂದೆ. ಸುರೇಶ್, ಖಂಡಿತ ರಂಜಿತ್, ರಾಯ್ ರೆಡ್ಡಿ ಅವರು ಕೊಟ್ಟಂತ ಹೇಳಿಕೆ ಇದೆಯಲ್ಲ ಗಂಭೀರ ಸ್ವರೂಪವಾದಂತಹ ಹೇಳಿಕೆ. ಅದರಲ್ಲೂ ಹಿರಿಯ ನಾಯಕರವರು ಮತ್ತು ಸಿಎಂ ಆರ್ಥಿಕ ಸಲಹೆಗಾರರಾಗಿದ್ದಾರೆ ಮತ್ತೆ ಮುಂದೆ ಸಚಿವ ಸ್ಥಾನ ಆಗಬೇಕನ್ನುವಂತ ಮಹತ್ವಾಕಾಂಕ್ಷೆನ ಇಟ್ಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರು ಕೊಟ್ಟಂತ ಹೇಳಿಕೆ ಇದೆಯಲ್ಲ ಇದು ಖಂಡಿತವಾಗಿಯೂ ರಾಜ್ಯ ಸರ್ಕಾರಕ್ಕೆ ಡ್ಯಾಮೇಜ್ ಅನ್ನ ಮಾಡುತ್ತೆ. ಮತ್ತೊಂದು ಕಡೆ ವಿರೋಧ ಪಕ್ಷಗಳಿಗೆ ಆಹಾರವನ್ನ ಸಂಪೂರ್ಣವಾಗಿ ಕೊಡುತ್ತೆ. ಯಾಕಂದ್ರೆ ಅವರು ಸರ್ಕಾರದ ಒಂದು ಭಾಗವಾಗಿದ್ದುಕೊಂಡು ಸಿಎಂ ಅವರ ಆರ್ಥಿಕ ಸಲಹೆಗಾರ ಇದ್ದುಕೊಂಡು ಈ ತರದ ಹೇಳಿಕೆಯನ್ನು ಕೊಟ್ಟಾಗ ಬಹಳ ಗಂಭೀರವಾಗಿರುತ್ತೆ ಮತ್ತು ಇದು ರಾಷ್ಟ್ರವ್ಯಾಪಿ ಕೂಡ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಹುಟ್ಟು ಹಾಕುತ್ತೆ. ಯಾಕಂದ್ರೆ ಈ ತರದ ಹೇಳಿಕೆಯನ್ನ ಇಂತಹ ನಾಯಕರು ಕೊಟ್ಟಾಗ ವಿರೋಧ ಪಕ್ಷಗಳಿಗೆ ಆಹಾರ ಆಗುತ್ತೆ ಮತ್ತು ರಾಷ್ಟ್ರ ಮಟ್ಟದ ಕಾಂಗ್ರೆಸ್ನಲ್ಲಿ ಕೂಡ ಇದಕ್ಕೆ ಮುಜುಗರ ಆಗುತ್ತೆ. ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದಷ್ಟು ಸ್ಪಷ್ಟನೆಯನ್ನ ರಾಯ್ ರೆಡ್ಡಿ ಅವರ ಬಳಿ ಕೇಳಬಹುದು. ಯಾವ ಆಧಾರದ ಮೇಲೆ ಈ ತರದ ಹೇಳಿಕೆಯನ್ನ ಕೊಟ್ರಿ ನೀವು ಅನ್ನುವಂಥದ್ದು ಮತ್ತು ಈ ಹೇಳಿಕೆಗೆ ನಿಮ್ಮಲ್ಲಿ ಸಮರ್ಥನೆ ಇದೆ ಅನ್ನೋದಾದ್ರೆ ಇದನ್ನ ಮೊದಲೇ ಯಾಕೆ ಹೈಕಮಾಂಡ್ ಗಮನಕ್ಕೂ ಕೂಡ ನೀವು ತರಬಾರದು ಅನ್ನುವಂಥದ್ದು ಕೂಡ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಬಹುದು. ಹಾಗಾಗಿ ಈಗ ಕೊಟ್ಟಿರ್ತಕ್ಕಂಥ ಬಸವರಾಜ ರಾಯ್ ರೆಡ್ಡಿ ಅವರ ಹೇಳಿಕೆ ಇದೆಲ್ಲ ಇದು ನುಂಗಲಾರದ ಬಿಸಿ ತುಪ್ಪವಾಗಿ ಕಾಂಗ್ರೆಸ್ ಪಾಳ್ಯಕ್ಕೆ ಆಗುತ್ತೆ ಮತ್ತು ಮುಂದೆ ಸರ್ಕಾರ ನಡೆಸೋಕ್ಕೂ ಕೂಡ ಅಷ್ಟು ಸುಲಭ ಆಗಲ್ಲ. ಯಾಕಂದ್ರೆ ಈ ತರದ ಹೇಳಿಕೆಯ ವಿರುದ್ಧ ಆಗಾಗ ಪ್ರತಿಭಟನೆಗಳು ಆರಂಭವಾದಾಗ ಇದನ್ನ ಸಮರ್ಥನೆ ಮಾಡ್ಕೊಂಡು ಹೋಗುವಂತದ್ದು ಕೂಡ ಸರ್ಕಾರಕ್ಕೆ ಬಹಳ ಕಷ್ಟ ಆಗ್ತಕ್ಕಂಥದ್ದು. ಇದಕ್ಕೆ ವಿರೋಧ ಪಕ್ಷವಾದಂತಹ ಬಿಜೆಪಿ ಯಾವ ಮಟ್ಟದ ದಾಖಲೆಗಳನ್ನ ಸಂಗ್ರಹ ಮಾಡಿ ಹಿಂದೆ ಕಾಂಗ್ರೆಸ್ ಬಿಜೆಪಿ ಮೇಲೆ ಆರೋಪ ಮಾಡಿತ್ತಲ್ಲ ಅದೇ ಮಟ್ಟದ ಒಂದು ಹೋರಾಟವನ್ನ ಮಾಡಿಕೊಂಡೇ ಬಂದಿದ್ದ ಆದಲ್ಲಿ ಮುಂದಿನ ಚುನಾವಣೆವರೆಗೂ ಇದನ್ನ ಜೀವಂತವಾಗಿ ಇಟ್ಕೊಂಡೇ ಹೋಗಿದ್ದೆ ಆದಲ್ಲಿ ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಭಾರಿ ಹಿನ್ನಡೆಗೆ ಕಾರಣ ಆಗಬಹುದು. ರಂಜಿತ್, ಬಸವರಾಜ್ ಹಾಗೆ ಹೋಲ್ಡ್ ಅಲ್ಲಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಸುರೇಶ್ ಕೂಡ ಜಾಯ್ನ್ ಆಗಿದ್ದಾರೆ. ಸುರೇಶ್, ಈಗ ಬಿಜೆಪಿಯವರು ಇಂಥ ಮಾತನ್ನ ಹೇಳಿದಿದ್ರೆ ಅದು ಆರೋಪ ಆಗಿ ಹೋಗ್ತಾ ಇತ್ತು. ಆದ್ರೆ ಇಲ್ಲಿ ಹೇಳಿರುವಂತದ್ದು ಸ್ವತಃ ಸಿಎಂ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರ. ಇದು ಎಷ್ಟು ಮಟ್ಟಿಗೆ ಸರ್ಕಾರಕ್ಕೆ ಈ ಸೆಟ್ ಬ್ಯಾಕ್ ಆಗಬಹುದು, ಸಿದ್ದರಾಮಯ್ಯನವರಿಗೆ ಮುಜುಗರಕ್ಕೆ ಕಾರಣ ಆಗಬಹುದು? ಯಾಕಂದ್ರೆ ಈಗಾಗಲೇ ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದೆ. ಬಿಜೆಪಿಯವರು ಇದನ್ನು ಯಾವ ರೀತಿಯಾಗಿ ತಗೊಂಡು ಹೋಗಬಹುದು ಅಂತ ಜನತೆ ಮುಂದೆ. ಸುರೇಶ್,